ಅಹಂ ಬ್ರಹ್ಮಾಸ್ಮಿ ಅಂದರೆ ಇದು ಬರೀ ಒಂದು ಸ್ಟೇಟ್ಮೆಂಟ್ ಅಲ್ಲ. ಇದು ಈ ಸಿದ್ಧಾಂತ ಇದನ್ನು ಫೀಲ್ ಮಾಡಿದ್ರೇನೆ ಅದೇನು ಅಂತ ಗೊತ್ತಾಗೋದು. ಇದು ನಮ್ಮ ಒರಿಜಿನಲ್ ಫೇಸ್. ಇದು ಬ್ರಹ್ಮಮುಖ, ಬ್ರಹ್ಮ ಸ್ಥಿತಿ, ಬ್ರಹ್ಮಜ್ಞಾನ. ದಿಸ್ ಆರ್ ಫೋರ್ತ್ ಸ್ಟೇಟ್ ಆಫ್ ಕಾನ್ಷಿಯಸ್ನೆಸ್. ಇದು ಎಚ್ಚರನೂ ಅಲ್ಲ, ನಿದ್ರೇನೂ ಅಲ್ಲ, ಕನಸು ಅಲ್ಲ. ಧ್ಯಾನಾವಸ್ಥೆ, ತುರ್ಯಾವಸ್ಥೆ. ಅಲ್ಲಿ ನನ್ನ ನಿಜವಾದ ಮುಖ ಏನು, ಫೇಸ್, ಒರಿಜಿನಲ್ ಫೇಸ್ ಏನು, ನಾನೇನು, ನಾನು ಯಾರು ಅನ್ನೋದು ಗೊತ್ತಾಗುತ್ತೆ. ಒರಿಜಿನಲ್ ಫೇಸ್. ಇದನ್ನು ಬರೀ ಬಾಯಿನಲ್ಲಿ ಅಹಂ ಬ್ರಹ್ಮಾಸ್ಮಿ ಬಗ್ಗೆ ಪುಸ್ತಕಗಳನ್ನ ಓದೋದಲ್ಲ. ಓದಿದ್ರೆ ವಿಚಾರ ತಿಳಿಯುತ್ತೆ. ಅದು ಅನುಭವಕ್ಕೆ ಬರಬೇಕಾದ್ರೆ ಧ್ಯಾನ ಮಾಡಲೇಬೇಕು. ಆ ತುರ್ಯಾವಸ್ಥೆಗೆ ಹೋಗಬೇಕು. ಅದಕ್ಕೆ ದೇಹ ಮನಸ್ಸು ಎಲ್ಲ ಬಿಟ್ಟು ಕೂತ್ಕೊಂಡು ನಾನು ಯಾರು ಅಂತ ತಿಳ್ಕೊಳ್ಳೋಕ್ಕೆ ಕೂತ್ಕೋಬೇಕು. ಅದನ್ನೇನು ದೊಡ್ಡ ವಿಚಾರ, ಯಾಕೆಂದರೆ ಇದೇ ಅದು ಇರೋದು ಅನುಭವಕ್ಕೆ ಬರುತ್ತಷ್ಟೇ. ನಾವಿದೆಲ್ಲ ಬಿಡಿಸ್ಕೊಂಡು ಒಳಗಡೆ ಹೋದಾಗ ನಾನು ಯಾರು ಅಂತ ಗೊತ್ತಾಗುತ್ತೆ. ಬಿಡಿಸ್ಕೊಂಡಾಗ, ಇಲ್ಲಿ ಅಂಟ್ಕೊಂಡ್ಬಿಟ್ಟಾಗ, ಹೊರಗಡೆ ಸಿಕ್ಕಾಕೊಂಡ್ಬಿಟ್ಟಾಗ ಒಳಗೆ ಹೋಗೋಕ್ಕಾಗಲ್ಲ. ಅದು ಗೊತ್ತಾದ ತಕ್ಷಣ ಏನೋ ಒಂದು ಆನಂದ ಬರುತ್ತೆ. ಅದೇ ಗುರುತು. ಸಿಕ್ಕಿದೆ, ನನ್ನ ಮುಖ ನನಗೆ ಗೊತ್ತಾಯಿತು. ಇದು ಅಹಂ ಬ್ರಹ್ಮಾಸ್ಮಿ ಜ್ಞಾನ ಗೊತ್ತಿರೋರಿಗೆಲ್ಲನೂ ಈ ಅನುಭವ ಆಗಬೇಕು ಅಂತಿಲ್ಲ. ಆಗಿದ್ದರೆ ಆಗಬೇಕು, ಆಗಿದ್ದರೆ ಅದಕ್ಕಿಂತ ಬೇರೆ ಅನುಭವ ಬೇರೆ ಇಲ್ಲ. ಇಟ್ಸ್ ಅ ಜಾಯ್ಫುಲ್ ಮೂಮೆಂಟ್, ಬ್ಲಿಸ್ಫುಲ್ ಮೂಮೆಂಟ್. ಆಗ ನಿಮಗೆ ಅನುಭವಕ್ಕೆ ಬಂದಿದೆ ನಿಮ್ಮ ಒರಿಜಿನಲ್ ಫೇಸು. ಏನೇನು ಬ್ರಹ್ಮನ್ ನೋಡೋದು ಅಂದರೆ ಏನು ಯಾರೋ ಬೇರೆ ಅಲ್ಲ, ನಿಮ್ಮನ್ನು ನೀವು ನೋಡ್ಕೊಂಡಿದ್ದೀರಾ. ಇವತ್ತು ಗೊತ್ತಾಗಿದೆ ನೀವು ಯಾರು ನಿಮಗೆ ಅಂತ. ಆವಾಗ ಇಮ್ಮಿಡಿಯೇಟ್ ಆಗಿ ನಿಮ್ಮ ಭಾವನೆ ಏನಾಗುತ್ತೆ, ನೀವು ಇಲ್ಲಿ ಒಂಥರ ಆಕ್ಸಿಡೆಂಟಲ್ ಆಗಿ ಬಂದಿಲ್ಲ, ನೀವು ಒಂಥರ ಅಪಾಯಿಂಟ್ ಮಾಡ್ತಾರಲ್ಲ ಹಾಗೆ ನನ್ನನ್ನು ಅಪಾಯಿಂಟ್ ಮಾಡಿದ್ದಾರೆ, ನಾನು ಅದಕ್ಕೆ ಬಂದಿದ್ದೀನಿ. ಓಹೋ, ನನಗೆ ಬೇರೆ ಒಂದು ಕೆಲಸಕ್ಕೋಸ್ಕರ ಬಂದಿದ್ದೀನಿ, ಒಂದು ಪರ್ಪಸ್ ಇದೆ ಜೀವನದಲ್ಲಿ, ಕೆಲವು ಡ್ಯೂಟೀಸ್ ಇದೆ, ಪರಮಾತ್ಮನ ಆಟದಲ್ಲಿ ನನಗೊಂದು ಪಾತ್ರ ಇದೆ, ನಾನು ಪಾತ್ರ ಮಾಡಬೇಕು, ಅದಕ್ಕೆ ಬಂದಿದ್ದೀನಿ ಅನ್ನೋ ರಿಯಲೈಸೇಷನ್ ಆದರೆ ಅಹಂ ಬ್ರಹ್ಮಾಸ್ಮಿ ಒಂಚೂರು ನಂಗೆ ಅನುಭವಕ್ಕೆ ಬಂದಿದೆ ಅಂತ ಅರ್ಥ. ಇಲ್ಲದೆ ಇದ್ರೆ ಅದು ಬಂದಿಲ್ಲ ಅಂತ ಅರ್ಥ. ವಿಚಾರ ಗೊತ್ತು, ಅಹಂ ಬ್ರಹ್ಮಾಸ್ಮಿ ಏನೋ ತತ್ವ ಗೊತ್ತು, ಅದು ಶಂಕರಾಚಾರ್ಯರು ಹೇಳಿರೋ ತತ್ವ ಅಂತ ಗೊತ್ತು, ಅದು ವೇದ ಉಪನಿಷತ್ತುಗಳು ಸಾರಿರೋ ತತ್ವ ಇದೆ ಅಂತಲೂ ಗೊತ್ತು. ಆದರೆ ಏನು ಪ್ರಯೋಜನ? ನಾನು ಅದ್ವೈತಿ ದ್ವೈತಿ ಅಂತ ಹೇಳ್ತಾ ಇದ್ರೆ, ಜೀವಾತ್ಮ ಪರಮಾತ್ಮ ಅಂತ ಎಲ್ಲೋ ಕೈ ತೋರಿಸ್ತಾ ಇದ್ರೆ ಪ್ರಯೋಜನ ಇಲ್ಲ. ಯಾವಾಗ ನನಗೆ ಹೌದು ನಾನು ಆಕ್ಸಿಡೆಂಟಲ್ ಆಗಿ ಇಲ್ಲಿ ಬಂದಿಲ್ಲ, ಉದ್ದೇಶಪೂರ್ವಕವಾಗಿ ಬಂದಿರೋದು, ನನಗೊಂದು ಮೆಸೇಜ್ ಇದೆ, ಬಹಳ ಮುಖ್ಯವಾದ ಮೆಸೇಜು ಎಕ್ಸಿಸ್ಟೆನ್ಸ್ಗೆ ತಲುಪಿಸೋದು, ಅದಕ್ಕೋಸ್ಕರ ಬಂದಿದ್ದೀನಿ, ಅದಕ್ಕೋಸ್ಕರ ಪರಮಾತ್ಮ ನನ್ನ ಅಪಾಯಿಂಟ್ ಮಾಡಿದ್ದಾನೆ, ನನಗೊಂದು ಡ್ಯೂಟಿ ಇದೆ ಇಲ್ಲಿ, ನಾನು ಮಾಡ್ತೀನಿ. ಇದಿಸ್ ಅನ್ ಆರ್ಗ್ಯಾನಿಕ್ ಡ್ಯೂಟಿ, ಆರ್ಗ್ಯಾನಿಕ್ ಯುಟಿಲಿಟಿ ನನ್ನಿಂದ ಆಗ್ತಾ ಇದೆ, ಆಗಬೇಕು ಅಂತ ಗೊತ್ತಾದಾಗ ಅದ್ಭುತವಾದ ಅನುಭವ ಆಗುತ್ತೆ. ಎಷ್ಟು ಖುಷಿ ಆಗುತ್ತೆ, ನನ್ನಿಂದ ನೀಡಿದೆಯಲ್ಲ, ನನ್ನ ನೀಡಿದೆಯಲ್ಲ ಅಂತ. ನಾನು ಯಾತಕ್ಕೂ ಪ್ರಯೋಜನ ಇಲ್ಲ, ನಾನು ಯಾತಕ್ಕೂ ಬೇಡ, ನಾನು ಯಾತಕ್ಕೆ ಹುಟ್ಟಿದ್ದೀನೋ, ನನಗೆ ಯಾಕೆ ಗೊತ್ತಿಲ್ಲ, ನನಗೆ ಜೀವನದ ಪರ್ಪಸೇ ಗೊತ್ತಿಲ್ಲ, ಏನು ಮಾಡೋದು, ಏನು ಮಾಡಿದ್ರೂ ತೃಪ್ತಿ ಇಲ್ಲ, ಎಷ್ಟು ಹಣ ಇದ್ರೂ ತೃಪ್ತಿ ಇಲ್ಲ, ಆ ಥರ ಗೊಣಕ್ಕೊಂಡು ಜೀವನದಲ್ಲಿ ಇರೋದು ಯಾಕೆ ಅಂದರೆ ನಾವು ಯಾರು ಅಂತ ಗೊತ್ತಾಗಿಲ್ಲ. ಒರಿಜಿನಲ್ ಫೇಸ್ ಕಾನ್ಸ್ಟೆಂಟಾಗಿ ಒಂದು ಕರಿಯ ಮೋಡ ನಮ್ಮಲ್ಲಿ ಕತ್ತಲು ಇದ್ದೇ ಇದೆ. ಯಾಕೆಂದರೆ ಅದು ತಿಳಿಯಕ್ಕೆ ಅದು ಬಿಡಲ್ಲ. ಅದನ್ನೇನೆ ಮೈಂಡ್ ಅನ್ನೋದು, ಮನಸ್ಸು ಒಂದು ಕರಿ ಮೋಡ. ಇಟ್ಸ್ ಅನ್ ಅಪಿಯರೆನ್ಸ್ ಅಲ್ಲಿದೆ. ಯಾಕಿದೆ? ಅದು ಸರಿಯಾದ ಬೆಳಕಿಲ್ಲ, ಅದಕ್ಕೆ ಕತ್ಲಿದೆ. ಸರಿಯಾದ 4ನೇ ಅವಸ್ಥೆಗೆ ಹೋಗುವಂತಹ ಆ ಧ್ಯಾನ ಇಲ್ಲ, ಬರೀ ನಿದ್ರೆ ಎಚ್ಚರ ಕನಸು ಇಷ್ಟರಲ್ಲೇ ಆಗಿದೆ. ಆ ಆಲ್ಟರ್ನೇಟ್ ಸ್ಟೇಟ್, ಇನ್ನೊಂದು ಆಲ್ಟರ್ ಸ್ಟೇಟ್ ಇದೆ ಅಂತ ನಮಗೆ ಗೊತ್ತೇ ಇಲ್ಲ. ಆಮೇಲೆ ಸತ್ಸಂಗ ಇಲ್ಲ, ಗುರು ಸನ್ನಿಧಾನ ಇಲ್ಲ, ಜ್ಞಾನ ಇಲ್ಲ, ಬುದ್ಧಿನಲ್ಲಿ ಒಂದು ಪ್ರಜ್ಞೆ ಇಲ್ಲ, ಎಚ್ಚರ ಇಲ್ಲ. ಹಾಗಿದ್ದಾಗ ಅದೆಲ್ಲ ಆಬ್ಸೆಂಟ್ ಆಗಿರೋದ್ರಿಂದ ಆ ಕರಿ ಮೋಡ ಕೂತಿದೆ. ಭ್ರಮೆಯ ಮೋಡ, ಅದು ಮಾಯಾ ಮೋಡ. ಆದರೆ ಅದು ನನ್ನ ಒರಿಜಿನಲ್ ಫೇಸ್ನ ನೋಡಕ್ಕೆ ಬಿಡ್ತಾ ಇಲ್ಲ. ಅದು ಅಡ್ಡ ಇದೆ, ಇಂಟ್ರಪ್ಟ್ ಆಗಿದೆ, ಅದು ಮುಚ್ಕೊಂಡ್ಬಿಟ್ಟಿದೆ. ಸತ್ಯನ ಪ್ರೊಜೆಕ್ಟ್ ಆಗಿಬಿಟ್ಟಿದೆ ಸತ್ಯದ ಮೇಲೆ. ಡಿಸ್ಟಾರ್ಟೆಡ್ ಇಮೇಜ್ ಕಾಣ್ತಾ ಇದೆ, ಇಲ್ಲದೆ ಇರೋದು ಕಾಣ್ತಾ ಇದೆ. ನನ್ನ ಬಗ್ಗೆ ಇಲ್ಲದೆ ಇರೋದು ಅಂದ್ಕೊಂಡಿದ್ದೀನಿ ನಾನು, ಇಲ್ಲದೆ ಇರೋದು ಗೊತ್ತಾಗ್ತಾ ಇದೆ. ನನ್ನ ಒರಿಜಿನಲ್ ಫೇಸ್ ನಂಗೆ ಗೊತ್ತಿಲ್ಲ, ನನ್ನ ಪರ್ಪಸ್ಸು ಗೊತ್ತಿಲ್ಲ, ನಂಗೆ ನಾಟಕದಲ್ಲಿ ನನ್ನ ಪಾತ್ರ ಇದೆ ಅಂತಲೂ ಗೊತ್ತಿಲ್ಲ, ಪರಮಾತ್ಮನ ನಾಟಕದಲ್ಲಿ ನನಗೊಂದು ರೋಲ್ ಇದೆ ಅಂತ ಗೊತ್ತೇ ಇಲ್ಲ. ಇದಕ್ಕೆ ಈ ಥರ ನಡೀತಿರುತ್ತೆ. ಯಾವಾಗ ನಮಗೆ ಮೆಡಿಟೇಷನ್, ಜ್ಞಾನ,
ಒಳ್ಳೆ ಸತ್ಸಂಗ ಎಲ್ಲ ಪರಿಚಯ ಆಗುತ್ತೆ ಜೀವನದಲ್ಲಿ ಒಂದೊಂದೇನೆ. ಇವೆಲ್ಲ ನಮ್ಮ ಮೇಲೆ ಕವಿದಿರುವಂತಹ ಕತ್ತಲು ಅದನ್ನೆಲ್ಲ ತೆಗೆಯುತ್ತೆ. ಇದೆಲ್ಲ ಟೆಕ್ನಿಕ್ಸ್ ಥರ ನಾವು ಜೀವನದಲ್ಲಿ ಇದೆಲ್ಲ ಸಾಧನವಾಗಿ ಬಳಸ್ಕೋಬೇಕು. ಜೀವನದಲ್ಲಿ ಒಂದು ಪ್ರಯೋಗಕ್ಕೆ ಬಳಸ್ಕೊಂಡು ನಾವು ಛೇದಿಸಿ ಹೋಗಬೇಕು ಕತ್ತಲನ್ನ ಬೆಳಕಿಗೆ. ಅದು ಕಷ್ಟ ಇಲ್ಲ, ಯಾಕೆ ಕತ್ಲಿಗೆ ಏನು ಹೋಗಬೇಕಾದ್ರೆ ಒಂದು ದೀಪ ತಂದರೆ ಆಯಿತು. ಆ ದೀಪನೇ ಗುರು, ಆ ದೀಪನೇ ಜ್ಞಾನ, ಆ ದೀಪನೇ ಧ್ಯಾನ, ಆ ದೀಪನೇ ಅರಿವು. ಅಂಥದ್ದು ಏನಾದ್ರು ಜೀವನದಲ್ಲಿ ಬಂದ್ಬಿಟ್ರೆ ಮನುಷ್ಯನ ಜೀವನ ಪಾವನವಾಗತ್ತೆ.